Good morning, dear students. Welcome to online classes. So, today I am going to start the online classes. Some long gap. ತುಂಬ ಗ್ಯಾಪ್ಗಳಾದ. ಸೊ ಕಾರಣಾಂತರ ಸ್ವಲ್ಪ ಹೊರಗಡೆ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ, ಅದರಿಂದ ಸ್ವಲ್ಪ ಅಡಚಣೆ ಆಯಿತು. ಇನ್ಮೇಲೆ ಇವತ್ತಿನಿಂದ ಖಂಡಿತ ನಿಮಗೆ ಮಿಸ್ ಆಗದಂಗೆ ವಿಡಿಯೋಸ್ ಬರ್ತವೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಟೆಸ್ಟ್ನು ಸಹ ಆದಷ್ಟು ಬೇಗ ಅರೇಂಜ್ ಮಾಡ್ತೀನಿ. ಈಗ ಟ್ರಿಗ್ನೋಮೆಟ್ರಿ ಇವತ್ತು ನಿಮಗೆ ಆದಷ್ಟು ಟ್ರಿಗ್ನೋಮೆಟ್ರಿ ಇವತ್ತು ಲಾಸ್ಟ್ ಅಂದರೆ ಫಸ್ಟ್ ಎಕ್ಸಸೈಸ್ ಕಂಪ್ಲೀಟ್ ಆಗ್ತದೆ. ಆ ಫಸ್ಟ್ ಎಕ್ಸಸೈಸ್ ಒಂದು ಮಾತ್ರ ಉಳಿದಿತ್ತು ನಿಮಗೆ. ಅಲ್ಲಿವರೆಗೂ ನಿಮಗೆ -4 ಒಂದು ಹೋಮ್ವರ್ಕ್ ಕೊಟ್ಟಿದೆ, ನೀವು ಆ ಹೋಮ್ವರ್ಕ್ ಎಲ್ಲ ಮಾಡಿರ್ತೀರಿ ಅಂತ ಅಂದ್ಕೊಂಡಿರ್ತೀನಿ. ಈಗ ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಓಕೆ, ಇದು ಮುಗಿದ ತಕ್ಷಣ ನಿಮ್ಗೆ ಒಂದು ಟೆಸ್ಟ್ ತಗೊಳ್ತೀನಿ, ಟೆಸ್ಟ್ ಕಂಡಕ್ಟ್ ಮಾಡ್ತೀನಿ, ಎಲ್ಲರೂ ಬರಬೇಕಾಗ್ತದೆ. Okay, so next problem is, so find the radians converted to degrees. So that is next problem 5 pi by 3. 5 pi by 3. 5 pi by 3. So here 5 pi by 3, 5 pi by 3 into, ನಿಮಗೆ ಏನು ಹೇಳಿದೀನಿ, ಯಾತ್ರಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದೀನಿ, 180 divided by pi ಇಂದ ಮಲ್ಟಿಪ್ಲೈ ಮಾಡಬೇಕು. ಈ ತರ ಇಲ್ಲಿ ಬೇಕಾದ್ರೆ ನೀವು ಡಿಗ್ರಿ ಅಂತ ಹಾಕಬಹುದು. 180 by pi. So here pi cancel ಆಗ್ತದೆ. 3 1s are 3 6s are 360s are total. So therefore 5 into 360. So that is equal to 5050 5 6s are 300 degrees. 300 degrees. Okay na? So next problem. So same as it is 7 pi by 6. 7 pi by 6. So this one is also converted to degrees. So 7 pi by 6, 7 pi by 6 into 180 divided by pi degree. 180 divided by pi degree. Here pi cancel, 6 1s are 630s are. Okay, next 7 into 30, 210 degree. So this is the result of two problems. So ಈಗ ಈ ಸೆಕೆಂಡ್ ಮೇನ್ ಸಹ ಕಂಪ್ಲೀಟ್ ಆಯಿತು. ಎಕ್ಸರ್ಸೈಸ್ 3.1 ಸೆಕೆಂಡ್ ಮೇನ್. ಓಕೆ, ಫಸ್ಟ್ ಯು ರೈಟ್ ದಿಸ್. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ರೈಟ್ ಡೌನ್ ದಿಸ್. ಓಕೆ, so in that exercise 3.1 in first main and second main is completed. So first main it is converted to radians, second main is converted to degrees in third main. So dear students, all of you should you take the textbooks, you see problem number 3. Problem number 3 ನಾನು ಓದ್ತೀನಿ ನೋಡ್ಕೊಳ್ಳಿ. A wheel makes 360 revolutions. A wheel makes 360 revolutions in 1 minute. In 1 minute, through how many radians does it turn in 1 second? Okay, how much radians does it in 1 second ಅಂತ ಕಂಡುಹಿಡಿಯಿರಿ ಅಂತ ಹೇಳ್ತದೆ. But here given, once again I will repeat that questions. A wheel makes 360 revolutions in 1 minute. 1 minute ಆಗ್ತದೆ 360 revolution. How much minute is there? 1 minute. So through how many revolutions does it turns in 1 second? 1 second ಗೆ ಎಷ್ಟು ರೇಡಿಯನ್ಸ್ ಬರ್ತದ? ಇಲ್ಲಿ ಏನಾಗ್ತದೆ, ಆ ವೀಲ್ ರೆವಲ್ಯೂಷನ್ಸ್ 1 ಮಿನಿಟ್ಗೆ ಎಷ್ಟಾಗ್ತದೆ? 360 ರೆವಲ್ಯೂಷನ್ಸ್ ಆಗ್ತದೆ, 360. ಬಟ್ ಫೈಂಡ್ ಔಟ್ ರೇಡಿಯನ್ಸ್ ಇನ್ 1 ಸೆಕೆಂಡ್ ಹೌ ಮಚ್ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಕಂಡೀಷನ್ ಬರ್ಕೋಣ. ಏನು? ನಂಬರ್ ಆಫ್ ರೆವಲ್ಯೂಷನ್ಸ್. ಅವ್ರು ಏನ್ ಮಾಡಿದ್ದಾರೆ ಬರೀತೀನಿ ನೋಡ್ರಿ ಇಲ್ಲಿ. ನಂಬರ್ ಆಫ್ revolutions in 1 minute. ಎಷ್ಟು ಮಿನಿಟ್? 1 minute ತಗೋಣ. 1 minute is equal to ಎಷ್ಟು ರೆವಲ್ಯೂಷನ್ಸ್ ಹೇಳಿದಾರೆ ಅವರು? 360 revolution. 360 revolutions. ಫಸ್ಟ್ ಬರ್ಕೋಣ. ಏನು? ನಂಬರ್ ಆಫ್ ರೆವಲ್ಯೂಷನ್ಸ್ is in 1 minute, that is equal to 360 revolutions. So next number of revolution ಯಾವುದು ಮಾಡೋಣ? 60 ಸೆಕೆಂಡ್ ಮಾಡೋಣ. ನಂಬರ್ ಆಫ್ revolutions in
60 ಸೆಕೆಂಡ್ ಇರಿ. 1 ಮಿನಿಟ್ ಎಷ್ಟು ಸೆಕೆಂಡ್ ರೀ? 60 ಸೆಕೆಂಡ್. 60 ಸೆಕೆಂಡ್ ಅದೇ ಬರ್ತವ 360 ರೆವಲ್ಯೂಷನ್. ಎಷ್ಟ್ರಿ? 360 ರೆವಲ್ಯೂಷನ್ಸ್. ಅರ್ಥ ಆಯ್ತಾ? ಅವ್ರು ಕೊಟ್ಟಿರ್ತಕ್ಕಂಥದ್ದು ನಮಗೆ 1 ಮಿನಿಟ್ಗೆ 360 ರೆವಲ್ಯೂಷನ್ಸ್ ಆಗ್ತದ. ಸೊ ಅದನ್ನ ನೀವು ರೇಡಿಯನ್ಸ್ 1 ಸೆಕೆಂಡ್ಸ್ಗೆ ಎಷ್ಟು ರೆವಲ್ಯೂಷನ್ಸ್ ಅಂತ ಕಂಡುಹಿಡಿಬೇಕಷ್ಟೇ. ಸೊ ಹಿಯರ್ ಐ ಆಮ್ ಟೇಕಿಂಗ್ ಆಲ್ರೆಡಿ ಗಿವನ್ ಇನ್ ಟು ಟೆಕ್ಸ್ಟ್ ಬುಕ್ಸ್ ನಂಬರ್ ಆಫ್ ರೆವಲ್ಯೂಷನ್ಸ್ ಇನ್ 1 ಮಿನಿಟ್ ಇಸ್ ಈಕ್ವಲ್ ಟು 360 ರೆವಲ್ಯೂಷನ್ಸ್. ಸೊ 1 ಮಿನಿಟ್ ಎಷ್ಟು ಸೆಕೆಂಡ್? 60 ಸೆಕೆಂಡ್. That is equal to same 360 revolutions. So next I am going to 1 second. Number of revolutions in 1 second. 1 second is equal to ಎಷ್ಟು ಬರ್ತದ್ರಿ? 360 divided by 60. ನೋಡಿ ಇಲ್ಲಿ 60 ಸೆಕೆಂಡ್ಗೆ 360 ಅಂದ್ರೆ 1 ಸೆಕೆಂಡ್ಗೆ ಎಷ್ಟು? 360 divided by 60 ಎಷ್ಟು ಬರ್ತದೆ? 0 0 ಕ್ಯಾನ್ಸಲ್ 6. ದಟ್ is equal to 6 revolutions. ಎಷ್ಟು ಬಂತು? 6 revolutions. 6 revolutions ಬಂತು. ಈಗ ಆಂಗಲ್ ಎಷ್ಟು ಅಂತ ಕಂಡುಹಿಡ್ಕೊಂಡು ಹೋಗೋಣ. ಆಂಗಲ್ ಮೇಡ್ ಬೈ ವೀಲ್ ಬರ್ತೀವಿ ನೋಡಿ. ಆಂಗಲ್ ಮೇಡ್ ಬೈ ವೀಲ್ ಇವೆಲ್ಲ ನೀಟಾಗಿ ಬರ್ಕೋಬೇಕು. ವೀಲ್ ಇನ್ 6 ರೆವಲ್ಯೂಷನ್ಸ್. ಇನ್ 6 ರೆವಲ್ಯೂಷನ್ಸ್ಗೆ ಎಷ್ಟು? ಹೌ ಮಚ್? ಇನ್ 6 ರೆವಲ್ಯೂಷನ್ಸ್ ಎಷ್ಟು? 1 ರೆವಲ್ಯೂಷನ್ಸ್ಗೆ ಎಷ್ಟು ಬಂತು? 360 ಬಂತು ನಮಗೆ. ಇಂಟು 6 ರೆವಲ್ಯೂಷನ್ಸ್ಗೆ ಎಷ್ಟು ಬಂತು? 360 ಇಂಟು 6 ದಟ್ is equal to 2160. ಎಷ್ಟು ಬಂತು? 2160 ಬಂತು. 2160 ರೆವಲ್ಯೂಷನ್ಸ್. ಓಕೆ, ಇದರ್ಥ ಆಯ್ತಾ? ಸೊ ನೋಡಿ, ಇಲ್ಲೇ ನಿಮಗೆ ಕೊಟ್ಬಿಟ್ಟಿದ್ದಾರೆ ಅವರು. ನಂಬರ್ ಆಫ್ ರೆವಲ್ಯೂಷನ್ಸ್ ಇಸ್ ಈಕ್ವಲ್ ಟು 1 ಮಿನಿಟ್ ಎಷ್ಟು ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ. ಇನ್ ಟೆಕ್ಸ್ಟ್ ಬುಕ್ಸ್ ಇಟ್ ಇಸ್ ಗಿವನ್ 360 ರೆವಲ್ಯೂಷನ್ಸ್. ಇದು 1 ಮಿನಿಟ್ ತಗೊಂಡೆ. 1 ಮಿನಿಟ್ ತಗೊಂಡಿದ್ದು ಅವರೇ ಕೊಟ್ಟಿದ್ದಾರೆ. ಅದನ್ನ 60 ಸೆಕೆಂಡ್ಗೂ ಸೇಮ್ ಆಯ್ತು. ಬಟ್ ನೆಕ್ಸ್ಟ್ ಟೈಮ್ ಗೋಯಿಂಗ್ ಟು 1 ಸೆಕೆಂಡ್. 160 ಸೆಕೆಂಡ್ ಅಂದ್ರೆ ಏನಾಗುತ್ತೆ? 360 divided by 60 ದಟ್ is equal to 6 revolutions. So therefore ಇನ್ನು ಆಂಗಲ್ ಕಂಡಿಡ್ಕೋಬೇಕು. ಮೇಡ್ ಬೈ ವೀಲ್ ಎಷ್ಟು ಆಂಗಲ್ ಇದಾಗಿದೆ ವೀಲ್. ಸೊ 6 ರೆವಲ್ಯೂಷನ್ಸ್ ತೆಗೆದುಕೊಂಡು 360 into 6 is equal to 2160. ಈಗ ನಮಗೆ ರೇಡಿಯನ್ಸ್ ಕಂಡುಹಿಡಿಯೋಣ. ವೆರಿ ಸಿಂಪಲ್. 2160 into pi by 180 ಇದು ಮಾಡಿ. pi by 180 ರೇಡಿಯನ್ಸ್ ಅಂತ ಹೇಳ್ಕೊಳ್ಳಿ. ಸೊ ನೋಡಿ, ಇಲ್ಲಿ 0 0 ಇದು ಕ್ಯಾನ್ಸಲ್ ಮಾಡಿ. ಸೊ ನೆಕ್ಸ್ಟ್ ಎಷ್ಟು ಬರ್ತದೆ ನೋಡಿ? 18 1s 18 12s ಡೆಲ್ಟಾ ಮಾಡಿ. 18 1s 18 12s 216 ಅಂತ ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ನೋಡಿ. Therefore 12 into pi that is equal to 12 pi radian. How much answer? 12 pi radian. ಓಕೆನಾ? ಸಿಂಪಲ್ ಪ್ರಾಬ್ಲಮ್ ಇದು. ಓಕೆ, ಇದೆಲ್ಲ ನೀವು ಡೀಟೇಲ್ಸ್ ಆಗಿ ಬರೀಬೇಕು ಮಾತ್ರ. ಬರೆಯೋದೇನಿಲ್ಲ, ಅವರೇ ಕೊಟ್ಟಿದ್ದಾರೆ, ಅದು ನೋಡ್ಕೊಂಡು ಬರ್ತೀನಿ ಅಷ್ಟೇ. ನೆಕ್ಸ್ಟ್ 1 ಸೆಕೆಂಡ್ ಕನ್ವರ್ಟ್ ಮಾಡಿದೀನಿ. ಆ 6 ರೆವಲ್ಯೂಷನ್ಸ್ ನಾವು ನಿಮ್ಗೆ ಗೊತ್ತಲ್ಲ. 6 ರೆವಲ್ಯೂಷನ್ಸ್ 1 ರೆವಲ್ಯೂಷನ್ಸ್ ಈಸ್ ಈಕ್ವಲ್ ಟು ಹೌ ಮಚ್? 360 ಡಿಗ್ರಿ ರೀ. ಅದೇನು ವೀಲ್ ಅಂದ್ರೆ ಹಿಂಗಿರ್ತದ, ವೀಲ್ ಈ ರೀತಿ ಇರ್ತದೆ ವೀಲ್. ಇದೆಷ್ಟು ಟೋಟಲ್ ಡಿಗ್ರೀಸ್? 360 ಡಿಗ್ರೀಸ್ ಅಷ್ಟೇ. 6 ರೆವಲ್ಯೂಷನ್ಸ್ ಕಂಡಿಡ್ಕೋ. 360 into 6 360 into 6 ಎಷ್ಟು? 2160. ಓಕೆನಾ? ಸೊ ಈ ರೀತಿ ಮಾಡ್ಬೇಕು. ಇದನ್ನ ಬರೀ ರೈಟ್ ಆನ್ ದಿಸ್. Okay, so next problem number 4. You see that exercise 3.1 problem number 4. So problem number 4 is ನೋಡಿ, ನಾವು ಓದ್ತೀನಿ ಒಂದ್ಸಲ, ನೀವು ಟೆಕ್ಸ್ಟ್ ಬುಕ್ಸ್ ನೋಡ್ಕೋಬೇಕು. Find the degree measure of the angle subtended at the center of circle of radius 100 cm by an arc of length is equal to 22 cm. So dear students, so length of the arc that is given and radius is given. Radius is equal to how much? 100. Length of the arc is equal to 22. ನೋಡಿ ಅವರು ಏನು ಕೊಟ್ಟಿದ್ದಾರೆ? ರೇಡಿಯಸ್ is equal to 100 cm ಕೊಟ್ಟಿದ್ದಾರೆ. ಲೆಂತ್ ಆಫ್ ದಿ ಆರ್ಕ್ is equal to 22 ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ನಿನ್ನೆ ಫಾರ್ಮುಲಾ ಹೇಳಿದೀನಿ. ಆಂಗಲ್ ಸಬ್ಟೆಂಡೆಡ್ ಬೈ ಇತ್ತು ಅಂತಂದ್ರೆ ಥೀಟಾ is equal to L by R, otherwise L is equal to R theta. ಮೊನ್ನೆ ನಿಮಗೆಲ್ಲ ತೋರಿಸಿದ್ರು ಅದನ್ನ ಲಾಸ್ಟ್ ಕ್ಲಾಸ್. L is equal to R theta ಫಾರ್ಮುಲಾ ತಗೋಬೇಕು. ಸೊ L ಅಂದ್ರೆ ಏನು? ಲೆಂತ್ ಆಫ್ ನೇ ಆರ್ಕ್ ಬೈ ಸಬ್ಟೆಂಡೆಡ್.
ಆರ್ ಅಂದ್ರೆ ರೇಡಿಯಸ್, ಥೀಟಾ ಅಂದ್ರೆ ಆಂಗಲ್. ಓಕೆ, ನೋಡೋಣ ಇಲ್ಲಿ ಏನ್ ಕಂಡುಹಿಡಿಬೇಕಂತೆ, ಫೈಂಡ್ ದ ಡಿಗ್ರಿ ಮೆಸರ್, ಡಿಗ್ರಿ ಕಂಡುಹಿಡಿಬೇಕಂತೆ. ಇದುವರೆಗೂ ನೀವು ಡಿಗ್ರಿ ಕಂಡುಹಿಡಿದ್ರಲ್ಲ ಅದೇ ರೀತಿ ಡಿಗ್ರಿ ಕಂಡುಹಿಡಿಬೇಕು. ರೇಡಿಯನ್ಸ್ ಕೊಟ್ಟಿರ್ತಾರೆ, ಡಿಗ್ರಿ ಕಂಡುಹಿಡಿಬೇಕು. ಅದಕ್ಕಿಂತ ಫಸ್ಟ್ ಆರ್ ಇಟ್ ಈಸ್ ಗಿವನ್, ಆರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್, ಎಲ್ ಇಸ್ ಈಕ್ವಲ್ ಟು 22. ಸೊ ಫೈಂಡ್ ಔಟ್ ಫಸ್ಟ್ ಥೀಟಾ, ಥೀಟಾ ಇಸ್ ಈಕ್ವಲ್ ಟು ಕಂಡುಹಿಡಿಬೇಕು ಡಿಗ್ರಿನ. ಸೊ ದೇರ್ ಫೋರ್ ನಿಮ್ಮ ಫಾರ್ಮುಲಾ ಗೊತ್ತು, ಎಲ್ ಲೆಂತ್ ಆಫ್ ದಿ ಆರ್ಕ್ ಇಸ್ ಈಕ್ವಲ್ ಟು ಎಲ್ ಇಸ್ ಈಕ್ವಲ್ ಟು ಹಾರ್ ಥೀಟಾ, ಬಟ್ ಐ ವಾಂಟ್ ಥೀಟಾ. ಥೀಟಾ ಇಸ್ ಈಕ್ವಲ್ ಟು ಏನ್ ಬರ್ತದ್ರಿ, ಎಲ್ ಡಿವೈಡೆಡ್ ಬೈ ಆರ್ ಬರ್ತದೆ. ಥೀಟಾ ಇಸ್ ಈಕ್ವಲ್ ಟು ಎಲ್ ಬೈ ಆರ್. ಥೀಟಾ ಇಸ್ ಈಕ್ವಲ್ ಟು ಎಲ್, ಎಲ್ ಅಂದ್ರೆ ಎಷ್ಟು 22, ಆರ್ ಅಂದ್ರೆ ಎಷ್ಟು 100. ಸೊ ದೇರ್ ಫೋರ್ ಥೀಟಾ ಇಸ್ ಈಕ್ವಲ್ ಟು 11, ಇದು ನೋಡಿ ಯಾವ್ದು ಕೆಲಸ 2 ಇಂದ 2 11s 250s, ಅಲ್ಲಿಗೆ 11 ಡಿವೈಡೆಡ್ ಬೈ 50 ಬಂತು, 11/50 ಬಂತು. ಈ ರೀತಿ ಬಂತು, ಡಿಗ್ರೀಸ್ ಬರಲ್ಲ ನಮಗೆ. ಇದು ಡಿಗ್ರೀಸ್ ಬಂತು ಅಂತಂದ್ರೆ 11/50, 11/50 ಅಂತಂದ್ರೆ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ನೀವು, ಇಂಟು ಪೈ ಬೈ 180 ತಗೋಬೇಕು. ಪೈ ವ್ಯಾಲ್ಯೂಸ್ ನಿಮಗೆ ಗೊತ್ತಲ್ಲ, ಪೈ ವ್ಯಾಲ್ಯೂಸ್ ಇಸ್ ಈಕ್ವಲ್ ಟು 180/π ತಗೋಬೇಕು. ಪೈ ವ್ಯಾಲ್ಯೂಸ್ ಈಕ್ವಲ್ ಟು ಯೂಸ್ ದ ಪೈ ವ್ಯಾಲ್ಯೂಸ್ 22/7. ಪೈ ವ್ಯಾಲ್ಯೂಸ್ ನೀವು 22/7 ನ ಯೂಸ್ ಮಾಡಿ. ಸೊ ನೋಡಿ ನಾನು ಮಾಡ್ತೀನಿ ಇಲ್ಲಿ. ಸೊ ಥೀಟಾ ಇಸ್ ಈಕ್ವಲ್ ಟು ಲುಕ್ ಹಿಯರ್ 11/50, ಥೀಟಾ ಇಸ್ ಈಕ್ವಲ್ ಟು 11/50 ರೇಡಿಯನ್ಸ್ ಅಂತ, ಇದು ಟೋಟಲ್ ರೇಡಿಯನ್ಸ್ ನಾವು ಡಿಗ್ರೀಸ್ ಮಾಡ್ಕೊಂಡು 11/50 ಇಂಟು ಏನ್ ಮಾಡ್ಬೇಕು ನಾವು 180 ಡಿವೈಡೆಡ್ ಬೈ ಪೈ, 180/π ರೇಡಿಯನ್ಸ್ ಇದು ಮಾಡಿ. ಸೊ ನೆಕ್ಸ್ಟ್ ನೋಡಿ ಲುಕ್ ಹಿಯರ್. ಸೊ ದೇರ್ ಫೋರ್ ದಟ್ ಈಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 50 ಇಂಟು 180 ಪೈ. ಪೈ ವ್ಯಾಲ್ಯೂಸ್ ಎಷ್ಟು ರೀ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ? ಪೈ ಇಸ್ ಈಕ್ವಲ್ ಟು 22/7. ಇದು ಬರೀರಿ 22/7, 22/7 ದಟ್ ಈಸ್ ಇಂಟು ರೇಡಿಯನ್. ಓಕೆ, ನೆಕ್ಸ್ಟ್ 11/50, 11 ಡಿವೈಡೆಡ್ ಬೈ 50 ಇಂಟು, ಇದನ್ನ ಮೇಲ್ಗಡೆ ಕಳಿಸ್ರಿ, ಮೇಲ್ಗಡೆ ಹೋಗುತ್ತಾ ನ್ಯೂಮರೇಟರ್ಗೆ, 180 ಇಂಟು 7 ಡಿವೈಡೆಡ್ ಬೈ 22 ರೇಡಿಯನ್, 22 ರೇಡಿಯನ್. ಸೊ ಎಲ್ಲ ಈಗ ಇದು ಮಾಡ್ರಿ, ಕ್ಯಾನ್ಸಲ್ ಮಾಡ್ಬಿಟ್ರೆ ಎಷ್ಟಾಗುತ್ತೆ ನೋಡೋಣ. ಇದನ್ನ ಈಗ 0 0 ಕ್ಯಾನ್ಸಲ್ ಮಾಡಿ, 2 9s 2 11s, ಈ 11 ಕ್ಯಾನ್ಸಲ್ ಆಗ್ತದ. ಸೊ ನೆಕ್ಸ್ಟ್ 9 7s 63 ಡಿವೈಡೆಡ್ ಬೈ 5 ರೇಡಿಯನ್ಸ್ ಬಂತು. ಈಗ 63 ನೀವು ಮಿಕ್ಸ್ಡ್ ಫ್ರಾಕ್ಷನ್ಸ್ ಬರ್ಕೊಳ್ಳಿ. ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಲ್ಲಿ ಹೇಗೆ ಬರೀಬಹುದ್ರಿ, 12 5 ಎಷ್ಟು 5 12s 63 ರೇಡಿಯನ್ಸ್, ಈ ರೀತಿ ಬರ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ನೋಡಿ 12 3/5. ಈಗ ನೀವು ಇದನ್ನ ಕನ್ವರ್ಟ್ ಮಾಡ್ಕೊಂಡು ಹೋಗೋಣ. 12 ಡಿಗ್ರೀಸ್ ಇದು ಕನ್ವರ್ಟ್ ಮಾಡಿದ್ಮೇಲೆ ಏನಾಗ್ತದೆ, ಡಿಗ್ರೀಸ್ ಬರ್ತದ. ಸೊ 12 ಈಗ ಇದನ್ನ ತೆಗೆದುಕೊಡಿ, ನೀವು ಕನ್ವರ್ಟ್ ಮಾಡಿದ್ರೆ 12 ಡಿಗ್ರೀಸ್ ಬಂತು. ಈಗ ಇದನ್ನ ಏನ್ ಮಾಡ್ತೀವಿ, ಸೊ ಇಂಟು 3/5, ಅದೇ ಸೇಮ್ ಪ್ರೊಸೀಜರ್ ನಾವು ಕನ್ವರ್ಟ್ ಮಾಡಿದ್ವಲ್ಲ ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಹತ್ರ. 60 ತೆಗೆದುಕೊಳ್ಳಿ. 12 ಡಿಗ್ರೀಸ್, ಇದು ಡಿಗ್ರೀಸ್ ಕನ್ವರ್ಟ್ ಮಾಡಿ, ಇದು ರೇಡಿಯನ್ಸ್ ಮಿನಿಟ್ ಬಂತು. 12 ಡಿಗ್ರಿ ಇದು ನೋಡ್ರಿ, ಇದು ಎಷ್ಟಿನ ಕ್ಯಾನ್ಸಲ್ ಆಗ್ತದೆ, ಕ್ಯಾನ್ಸಲ್ ಮಾಡಿ. ಸೊ 5 1s 5 5 2s 12 3s 36. Therefore 3 into 12 that is equal to 36 minute. So 12 degree 36 minute. Okay, did you understand this one? Very simple. Once again explain ಮಾಡ್ತೀನಿ ನೋಡಿ. R is equal to 100 ಕೊಟ್ಟಿದ್ದಾರೆ, L is equal to 22. So we know that formula, L is equal to R theta. Theta is equal to L by R. 22/100, 11/50. ಇದು ನಾವು ಏನು ಮಾಡಬೇಕು, ಡಿಗ್ರೀಸ್ ಕನ್ವರ್ಟ್ ಮಾಡಬೇಕು. ಸೊ ದಟ್ಸ್ ವೈ ಯು ಗೋ ಟು 11/50. ಡಿಗ್ರೀಸ್ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, 180/π, 180 ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕಾದ್ರೆ 5/180, ಸಾರಿ 180/π. ಸೊ ನೆಕ್ಸ್ಟ್ ಏನು ಮಾಡ್ತೀರಿ, ಇಲ್ಲಿ 11/50 ಇಂಟು 180/50. ಈ ಪೈ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ? ಪೈ ಇಸ್ ಈಕ್ವಲ್ ಟು 22/7. ಈ 7 ಬೇರೆಡೆ ಕಳಿಸ್ರಿ, 7/22 ಆಗ್ತದ. ಅಲ್ಲಿಗೆ ಇದೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ 63 ಡಿವೈಡ್ ಬೈ 5 ಬರುತ್ತೆ. 63/5 ನ ಮಿಕ್ಸ್ಡ್ ಫ್ರಾಕ್ಷನ್ಸ್ ಬರ್ಕೊಳ್ಳಿ. 5 12s 60 ಪ್ಲಸ್ 3 63. ಅಲ್ಲಿಗೆ 12 ಡಿಗ್ರಿ ಬಂತು ನಿಮಗೆ. 3/5 ಮಿನಿಟ್ ಬೇಕಂದ್ರೆ ಇಂಟು 60 ಮಾಡಿ, ಇಂಟು 60. ಸೊ 36 ಮಿನಿಟ್. ದಿಸ್ ಇಸ್ ಆನ್ಸರ್. ಓಕೆನಾ, ರೈಟ್ ಆನ್ ದಿಸ್. ಓಕೆ,
ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5 ಪ್ರಾಬ್ಲಮ್ ನಂಬರ್ 5 ನೋಡೋಣ. ಓಕೆ, ಸೊ ಎಲ್ಲರೂ ಟೆಕ್ಸ್ಟ್ ಬುಕ್ಸ್ ನೋಡ್ಕೋಬೇಕು, ಯಾಕೆಂದ್ರೆ ದಿಸ್ ಈಸ್ ಥಿಯರಿ ಪ್ರಾಬ್ಲಮ್ಸ್ ಇದೆ, ನೀವು ಓದ್ಕೊಳ್ಬೇಕಾಗ್ತದೆ. ಸೊ ದಟ್ಸ್ ವೈ ಆಲ್ ಆಫ್ ಯು ಸಿ ಯುವರ್ ಟೆಕ್ಸ್ಟ್ ಬುಕ್ಸ್, ಅದರ್ವೈಸ್ ಸೊ ಮಸ್ಟ್ ಅಂಡ್ ಶುಡ್ ಪರ್ಚೇಸ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ಸ್. ಓಕೆ, ಸೊ ನೋಡೋಣ ಪ್ರಾಬ್ಲಮ್ ನಂಬರ್ 5 ಓದೋಣ. ಪ್ರಾಬ್ಲಮ್ ನಂಬರ್ 5 ಏನು ಬರುತ್ತೆ ಅಂತ ನೋಡೋಣ. ಎಸ್, ಪ್ರಾಬ್ಲಮ್ ನಂಬರ್ 5 ಈಸ್, you see your textbooks. In a circle of diameter is equal to 40 centimeter. You write down. In circle of diameter is equal to, और एक कोटिदार बताना. Diameter is equal to ಎಷ್ಟು ಕೊಟ್ಟಿದ್ದಾರೆ? 40 centimeter. 40 centimeter ಕೊಟ್ಟಿದ್ದಾರೆ. Okay. The length of the cord is 20 centimeter. So length of the cord is equal to 20 centimeter. Length of the cord is equal to 20 centimeter. Find the length of minor arc of the cord. Find the length of the minor arc of the cord ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಮೈನರ್ ಆರ್ಕ್ ಆಫ್ ದಿ ಕಾರ್ಡ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ನೋಡಿ ನಿಮಗೆ ಫಸ್ಟ್ ಒಂದು ಫಿಗರ್ ಡ್ರಾ ಮಾಡೋಣ. ಈ ರೀತಿ ಡ್ರಾ ಮಾಡ್ತೀವಿ ನೋಡಿ. ಇಲ್ಲಿ ಈ ಫಿಗರ್ ಈ ರೀತಿ ಡ್ರಾ ಮಾಡಿ. ಕನ್ಸಿಡರ್ ಒಂದು ಸರ್ಕಲ್. ಓಕೆ, ಸರ್ಕಲ್ ಡ್ರಾ ಮಾಡೋಣ. ಈಗ ಅವ್ರು ಏನು ನೋಡಿದ್ದಾರೆ? ಡಯಾಮೀಟರ್. ಈಗ ಒಂದು ಇದು ತೆಗೆದುಕೊಳ್ಳಿ, ಇದು ಡಯಾಮೀಟರ್. ಇದು ಡಯಾಮೀಟರ್ ಅಂದ್ರೆ ಎ ಅಂತ ಕೊಡಿ. ಓ ಇಸ್ ದ ಸೆಂಟರ್ ಆಫ್ ದಿ ಸರ್ಕಲ್. ಬಿ, ಯು ನೋ ಡೆಫಿನೇಷನ್ಸ್ ಆಫ್ ಡಯಾಮೀಟರ್. ನೀವು ಡೆಫಿನೇಷನ್ಸ್ ಆಫ್ ಡಯಾಮೀಟರ್ ಗೊತ್ತಲ್ಲ, ಎಲ್ಲ 10th ಎಲ್ಲ ಕಲ್ತಿದ್ರಲ್ಲ. ಏನು? ಸೊ ಡಯಾಮೀಟರ್ ಈಸ್ ಎ ಒನ್ ಲೈನ್ ಬಟ್ ಪಾಸಿಂಗ್ ಥ್ರೂ ದಿ ಸೆಂಟರ್ ಆಫ್ ದಿ ಸರ್ಕಲ್. ನೋಡಿ, ಎ ಬಿ ಈಸ್ ಎ ಒನ್ ಲೈನ್ ಬಟ್ ಪಾಸಿಂಗ್ ಥ್ರೂ ದಿ ಸೆಂಟರ್ ಆಫ್ ದಿ ಸರ್ಕಲ್. ಎ ಬಿ ಅಂದ್ರೆ ಡಯಾಮೀಟರ್ ಎ ಬಿ. ಇಲ್ಲಿ ಬರ್ದಿರ್ತೀವಿ ನೋಡಿ ಬೇಕಾದ್ರೆ. ಡಯಾಮೀಟರ್ ಎ ಬಿ ಇಸ್ ಈಕ್ವಲ್ ಟು ಹೌ ಮಚ್ ಸೆಂಟಿಮೀಟರ್ ಇಟ್ ಇಸ್ ಗಿವನ್? 40 ಕೊಟ್ಟಿದ್ದಾರೆ. 40 ಸೆಂಟಿಮೀಟರ್. ಇಲ್ಲಿಗೆ 40. ಓಕೆ, ನೆಕ್ಸ್ಟ್ ಲೆಂತ್ ಆಫ್ ದಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಒಂದು ಕಾರ್ಡ್ ಅಂದ್ರೆ ನಿಮ್ಗೆ ಗೊತ್ತು. ಕಾರ್ಡ್ ಅಂದ್ರೆ ಏನು? ಜಾಯಿನಿಂಗ್ ಎನಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ನಾ ಈ ರೀತಿ ತಗೊಂಡಿನಿ ನೋಡಿ. ಇದೊಂದು ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ತಗೋತೀನಿ, ಇಲ್ಲೊಂದು ತಗೋತೀನಿ. ಜಾಯಿನಿಂಗ್ ಎನಿ 2 ಪಾಯಿಂಟ್ಸ್ ಆಫ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ದಿಸ್ ಈಸ್ ಕಾರ್ಡ್. ಸೊ ಕಾರ್ಡ್ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ? 20 ಸೆಂಟಿಮೀಟರ್. ಬೇಕಾದ್ರೆ ಬಿ ಅಂತ ಕೊಡೋಣ. ಎ ಬಿ ಕಾರ್ಡ್ ನೋಡಿ, ಬರೀತೀನಿ. ಕಾರ್ಡ್ ಎ ಬಿ ಇಸ್ ಈಕ್ವಲ್ ಟು ಹೌ ಮಚ್ ಸೆಂಟಿಮೀಟರ್? 20 ಸೆಂಟಿಮೀಟರ್. ಸೊ ನೆಕ್ಸ್ಟ್ ಇನ್ನೊಂದು ಕಾರ್ಡ್ ಇದೊಂದು ಜಾಯಿನ್ ಮಾಡ್ತೀನಿ ನೋಡಿ. ಓ ಬಿ ಇಸ್ ಆಲ್ಸೋ ಒನ್ ಆಫ್ ದಿ ಕಾರ್ಡ್. ಓಕೆ, ಸೊ ದಟ್ ಈಸ್ ಸಾರಿ, ಓ ಬಿ ಇಸ್ ನಾಟ್ ಎ ಕಾರ್ಡ್. ಓ ಬಿ ಇಸ್ ಎ ರೇಡಿಯಸ್. ದಿಸ್ ಇಸ್ ಓ ಬಿ ಇಸ್ ಎ ರೇಡಿಯಸ್. ಎ ಬಿ ಇಸ್ ಎ ಕಾರ್ಡ್. ಎ ಬಿ ಕಾರ್ಡ್. ಓ ಎ ರೇಡಿಯಸ್. ಯು ಸಿ ಎ ಬಿ ಇಸ್ ಈಕ್ವಲ್ ಟು ಹೌ ಮಚ್ ಸೆಂಟಿಮೀಟರ್? 40 centimeter. So then AO and OB is equal to how much centimeter? A to B 40 centimeter. A to O and O to B 20 centimeter. This is 20. This is 20. ಹೌದಲ್ವಾ? ನೋಡಿ ಇಲ್ಲಿ, ಯು ಸಿ ದಿಸ್ ಫಿಗರ್. ಈ ಫಿಗರ್ ನೋಡ್ರಿ. ಈ ಫಿಗರ್ ಪ್ರಕಾರ ಅಕಾರ್ಡಿಂಗ್ ಟು ದಿಸ್ ಫಿಗರ್ ಎ ಬಿ ಈಸ್ ಎ ಡಯಾಮೀಟರ್, ನೋ ಪ್ರಾಬ್ಲಮ್. ಓ ಈಸ್ ದ ಸೆಂಟರ್ ಆಫ್ ದಿ ಸರ್ಕಲ್. ಓಕೆ, ಎ ಬಿ ಈಸ್ ಗಿವನ್ 40 centimeter. AB how much centimeter is given? 40 centimeter. When AB is 40 centimeter, therefore then AO is equal to 20 because radius is the radius is a half of the diameter. Radius is a half of the diameter. That's why. So therefore AO is equal to 20, OB is equal to 20. Therefore, so you take any radius. ಬೇಕಾದ್ರೆ ಇಲ್ಲೂ ತಗೋಬಹುದು. ಇದೊಂದು ರೇಡಿಯಸ್. ದಿಸ್ ಈಸ್ ಆಲ್ಸೋ 20. OB is also radius. This is also 20 centimeter. Dear students, you see this figure. AOB, one type of triangle is there. One type of triangle, AOB. Here, AO is equal to 20 centimeter. AB is equal to 20 centimeter. BO is equal to 20 centimeter. AO 20 centimeter ಇದೆ. AB 20 centimeter ಇದೆ. BO 20 centimeter ಇದೆ. This means, so this figure it is involved, all the sides are equal length. ಎಲ್ಲ sides equal length ಇದೆ.
AO is equal to 20 ಇದೆ, BO is equal to 20 ಇದೆ, AB is equal to 20 ಇದೆ. What type of triangle this? ಇದೆಲ್ಲ 8th standard ಕಲ್ತಿದ್ರಿ ನೀವು. So when all sides are equal, that type of triangle is called a equilateral triangle. Equilateral triangle ಅಂತ. What is total angle of a equilateral triangle is 180 degree. But one angle is equal to how much degree? 60 degree. So we take, so in equilateral, according to, therefore AOB is a equilateral triangle. Equilateral triangle. ಈಗ ಈಕ್ವಲೇಟರ್ ಟ್ರಯಾಂಗಲ್ ಅಂದಮೇಲೆ ಆಂಗಲ್ AOB ಈ O ಆಂಗಲ್ AOB is equal to ಎಷ್ಟು ಡಿಗ್ರಿ ಬರ್ತದೆ? 60 ಡಿಗ್ರಿ. ಓಕೆ, 60 ಒಂದು ಆಂಗಲ್ ತಪ್ಪಿಕೊಳ್ಳಿ, 60 ಅಲ್ಲಿಗೆ ನಮಗೆ therefore theta is equal to 60 ಡಿಗ್ರಿ ಬಂತು. theta 60 ಬಂತು. ಇಲ್ಲಿ ಏನು ಕೇಳಿದ್ರೆ minor find the length of the, what is that? What is the questions? Find the length of the minor arc ಅಂದ್ರೆ ಫೈಂಡ್ ಔಟ್ ಎಲ್ ಕಂಡುಹಿಡಿಯಿರಿ ಅಂತ. ಸೊ ನಿಮಗೆ ಥೀಟಾ ಸಿಕ್ತು. ನೆಕ್ಸ್ಟ್ ನಿಮಗೆ ರೇಡಿಯಸ್ ಇಸ್ ಈಕ್ವಲ್ ಟು ಹೌ ಮಚ್? 20 ಸಿಕ್ತು. ಬೇಕಾದ್ರೆ ಇಲ್ಲಿ ಬರಲಿ, ಆರ್ ಇಸ್ ಈಕ್ವಲ್ ಟು 20 ಅವರೇ ಕೊಟ್ಟಿದ್ದಾರೆ. ಆರ್ ಇಸ್ ಅಕಾರ್ಡಿಂಗ್ ಟು ಫಿಗರ್ ಆರ್ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್. ದೇರ್ಫೋರ್ ನಿಮಗೆ ಫಾರ್ಮುಲಾ ಗೊತ್ತು, ಥೀಟಾ ಇಸ್ ಈಕ್ವಲ್ ಟು ಅಥವಾ ಈ ತರ ಎಲ್ ಇಸ್ ಈಕ್ವಲ್ ಟು ಆರ್ ಥೀಟಾ, L is equal to r theta. L is equal to r theta. So here find out length of the minor arc. Okay. Find out the length of the minor arc. L is equal to r theta. Then substitute that values. So substitute that values. Okay. So L is equal to r theta. Theta is equal to 60. ಈ theta is equal to 60 degree ಇದೆಯಲ್ಲ, ಫಸ್ಟ್ ಇದನ್ನ ರೇಡಿಯನ್ಸ್ ನೋಡ್ಕೊಂಡ್ಬಿಡಿ. theta is equal to 60. Therefore ಎಷ್ಟು ಬರ್ತದೆ? 60 into pi by 180. So therefore 6 1 that is equal to pi by 3 ಬಂತು. Okay. So next formula ತೆಗೆದುಕೊಳ್ಳಿ. So length of the arc L is equal to r theta. L is equal to r means radius 20 into theta is equal to how much? Pi by 3. Therefore L is equal to 20 pi by 3. This is length of the arc. Okay, minor arc. Okay, ಇಷ್ಟು. ನಾನು ಇದೇನು ಫಿಗರ್ ತೆಗೆದುಕೊಂಡೆ ಅಂತಂದ್ರೆ ಅವ್ರು ಏನು ಮಾಡಿದ್ದಾರೆ, ಇಯರ್ ನಾಟ್ ಗಿವನ್ ರೇಡಿಯನ್ಸ್ ಕೊಟ್ಟಿರಲಿಲ್ಲ, ಥೀಟಾ ಕೊಟ್ಟಿರಲಿಲ್ಲ, ಹ್ಯಾಂಗಲ್ ಕೊಟ್ಟಿರೋದಿಲ್ಲ. ಇಯರ್ ಗಿವನ್ ಓನ್ಲಿ ಡಯಾಮೀಟರ್ ಕೊಟ್ಟಿದ್ರು. ಅದನ್ನ ಹಾಫ್ ಆಫ್ ದಿ ಡಯಾಮೀಟರ್ ಇಸ್ ಇಕ್ವಲ್ ಟು ರೇಡಿಯಸ್. ಅದನ್ನ ರೇಡಿಯಸ್ ಅದಕ್ಕೆ ಈ ಫಿಗರ್ನ ತಗೊಂಡಿದ್ರು. ಈ ಫಿಗರ್ನ ಯೂಸ್ ಮಾಡ್ಕೊಂಡು ಯೂಸ್ ದಿಸ್ ಫಿಗರ್, ದೆನ್ ಯು ಶುಡ್ ಫೈಂಡ್ ಔಟ್ ಸಪರೇಟ್ಲಿ ಥೀಟಾ ಅಂಡ್ ಆರ್. ಥೀಟಾ ಓನ್ಲಿ ಥೀಟಾ, ದೆನ್ ಥೀಟಾ ಇಸ್ ಕನ್ವರ್ಟೆಡ್ ಟು ರೇಡಿಯಸ್. ನೆಕ್ಸ್ಟ್ ಯು ಟೇಕ್ ಎಲ್ ಇಸ್ ಈಕ್ವಲ್ ಟು ಆರ್ ಥೀಟಾ ಫಾರ್ಮುಲಾ. ಎಲ್ ಇಸ್ ಈಕ್ವಲ್ ಟು ಆರ್ ಅಂದ್ರೆ 20, ಥೀಟಾ ಅಂತಂದ್ರೆ ಪೈ ಬೈ 3, ರೇಡಿಯಸ್ ಕನ್ವರ್ಟ್ ಮಾಡಿದ್ವಿ ಅದು 20 ಪೈ ಬೈ 3. ಓಕೆನಾ, ಅರ್ಥ ಆಯ್ತಾ? ಇದು ಈ ತರ ಪ್ರಾಬ್ಲಮ್ ಏನಿಲ್ಲ, ತುಂಬಾ ಈಸಿ ಇದೆ. ನೀವು ಫಿಗರ್ ಹಾಕೊಂಡೆ ಡ್ರಾ ಮಾಡ್ಕೋಬೇಕು. ಅವ್ರು ಏನ್ ಮಾಡಿದ್ರೆ ಡಯಾಮೀಟರ್ ಕೊಟ್ಟಿದ್ದಾರೆ 40 ಸೆಂಟಿಮೀಟರ್. ಡಯಾಮೀಟರ್ ಆಫ್ ದಿ ಡಯಾಮೀಟರ್ ಈಸ್ ರೇಡಿಯಸ್ ಇಸ್ ಈಕ್ವಲ್ ಟು 40 ಆಯಿತು. ನೆಕ್ಸ್ಟ್ ಅಕಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್, ಸೊ ಯು ಡ್ರಾ ದಿಸ್ ಫಿಗರ್, ದೆನ್ 100% to get this. Okay, write on this. ಓಕೆ, ಅರ್ಥ ಆಯ್ತಾ? ಇದು ಡಯಾಮೀಟರ್ ಕಂಡು ಹಿಡ್ಕೋಬೇಕು, ಲೆಂತ್ ಆಫ್ ದಿ ಕಾರ್ಡ್ ಕಂಡು ಹಿಡ್ಕೋಬೇಕು, ಈ ರೀತಿ ಮಾಡಬೇಕು. ಓಕೆ, ಸೊ ಡೇ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ ಇನ್ 2 ಪ್ರಾಬ್ಲಮ್ಸ್ ಇದೆ. ಆ 2 ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಓನ್ಲಿ ಇನ್ನೊಂದು ಪ್ರಾಬ್ಲಮ್ಸ್ ಇದೆ. ಒಂದು ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಮುಗಿಸಿಬಿಟ್ರೆ ಅಲ್ಲಿಗೆ ನಿಮಗೆ ಟ್ರಿಗ್ನೋಮೆಟ್ರಿ ಫುಲ್ ಕಂಪ್ಲೀಟ್ ಆಗ್ತದ. ಇದ್ರ ಮೇಲೆ ಒಂದು ಟೆಸ್ಟ್ ನಿಮಗೆ ತಗೊಳ್ತೀನಿ. ಟೆಸ್ಟ್ ಡೇಟ್ ನಾನು ಆಮೇಲೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.